ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸತ್ಕಾರ. ತುಂಗಭದ್ರಾ ಜಲಾಶಯ 3 ರಾಜ್ಯಗಳ ಮಧ್ಯೆ ನೀರನ್ನು ಹರಿಸುವ ಒಂದು ಜಲಾಶಯ. ಒಟ್ಟು 134 TMC ಸಾಮರ್ಥ್ಯದ ಜಲಾಶಯ ನಿರ್ಮಾಣವಾದ ನಂತರ ಈ ಬಾರಿ ಅತ್ಯಂತ ಅಧಿಕ ನೀರು ಈಗ ಜಲಾಶಯದ ನದಿಯ ಮೂಲಕ ಹರಿದು ಹೋಗಿದೆ. ಜಲಾಶಯದಿಂದ ಒಟ್ಟು ಈಗ ಇರುವಂಥ ಮಾಹಿತಿ ಪ್ರಕಾರ ನೀರಾವರಿ ಆರ್ಥಿಕ ವರ್ಷ ಅಂತೀವಿ, ನೀರಾವರಿ ವರ್ಷ ಅಂತೀವಿ. ಅದಕ್ಕೆ ಒಟ್ಟು ಇಲ್ಲಿವರೆಗೂ ಬಂದಿರೋದು 352 TMC ನೀರು ಹರಿದು ಬಂತು. ಅಂದರೆ ಈ ಬಾರಿ ಅತ್ಯಧಿಕ ಮಳೆಯಾಗಿತ್ತು. ಜೊತೆಗೆ ಇಲ್ಲಿ ಈ ಬಾರಿ ಜಲಾಶಯವು ಸಹ ಬೇಗನೆ ಭರ್ತಿಯಾಯಿತು. ಈ ಸಂದರ್ಭದಲ್ಲಿ ಈಗಾಗಲೇ ಕ್ರಸ್ಟ್ ಗೇಟಿನ ಈ 6 ಕ್ರಸ್ಟ್ ಗೇಟ್ಗಳು ಈಗಾಗಲೇ ಅವುಗಳು ಜಾಮ್ ಆಗಿರುವಂಥ ಕಾರಣಕ್ಕಾಗಿ ಇಲ್ಲಿ ನೀರನ್ನು ಕೇವಲ 80 TMCಗೆ ನಿಲ್ಲಿಸಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ 80 TMC ನೀರನ್ನು ನಿಲ್ಲಿಸಿದ ಕಾರಣಕ್ಕಾಗಿ ಈ ಬಾರಿ ಅತ್ಯಧಿಕ ನೀರು ಹರಿದು ಹೋಯಿತು. ಇಲ್ಲಿವರೆಗೂ ಸಹ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ 234 TMC ಅಂದರೆ ಈಗಿರುವಂಥ ಜಲಾಶಯದ 105 TMCಗೆ 2 ಪಟ್ಟಿನಷ್ಟು ನೀರು ನಿಲ್ಲಬಹುದಾಗಿತ್ತು. ಆದರೆ ಆ ನೀರು ಈಗ ಆಂಧ್ರಕ್ಕೆ ಹರಿದು ಹೋಗಿದೆ. ಇದು ಆಂಧ್ರ ಪ್ರದೇಶರಿಗೆ ಅನುಕೂಲವಾಗಿರುವಂಥ ದೃಷ್ಟಿಕೋನ ಅದು ಆಗಿರುವುದು ಸಹ ಕಂಡುಬರ್ತದೆ. ಒಂದು ಕಡೆ ಈಗಾಗಲೇ ತುಂಗಭದ್ರಾ ಜಲಾಶಯ ನಿರ್ಮಾಣವಾದ ನಂತರ ಸುಮಾರು 30 TMCಯಷ್ಟು ಹೂಳು ತುಂಬಿದೆ. ಈ ಹೂಳಿನ ನಿಂದಾಗಿ ತುಂಗಭದ್ರಾ ಜಲಾಶಯದ ಎಡದಂಡೆ ನಾಲೆಯ ವ್ಯಾಪ್ತಿಯ ಕೊನೆಯ ಭಾಗದ ರೈತರ ಭೂಮಿಗೆ ನೀರು ಸಿಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಇಲ್ಲಿ ಒಂದು ಸಮಾನಾಂತರ ಜಲಾಶಯ ನಿರ್ಮಿಸಬೇಕು ಅಂತಂದು ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ ನವಲಿ ಬಳಿ ಒಂದು ಜಲಾಶಯ ನಿರ್ಮಿಸಬೇಕು, ಸಮಾನಾಂತರ ಜಲಾಶಯ ಎನ್ನುವಂಥ ಒಂದು ಯೋಜನೆ ಸಿದ್ಧವಾಗಿದೆ. ಆದರೆ ಅದಕ್ಕೆ ಈ 3 ರಾಜ್ಯಗಳು ಏನು ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದ 3 ಸರ್ಕಾರಗಳು ಒಪ್ಪಿಗೆ ನೀಡಬೇಕು. ಆದರೆ ಅದು ಒಪ್ಪಿಗೆ ನೀಡಲು ಆಂಧ್ರ ಮತ್ತು ತೆಲಂಗಾಣ ಸರ್ಕಾರಗಳು ಮುಂದೆ ಬರ್ತಾ ಇದ್ದು ಇಲ್ಲಿ ಅವರಿಗೆ ಅನುಕೂಲಕ್ಕೆ ಇದು ಸಾಕ್ಷಿ ಎಂಬಂತಿದೆ. 13 ಕೋಟಿ ರೂಪಾಯಿ ಖರ್ಚು ಮಾಡಿ ರೆಡಿ ಮಾಡಿದ್ರು. ಅದು ಟೋಟಲ್ ಈಗ 15,600 ಕೋಟಿ ಆಗಿತ್ತು 3 ವರ್ಷ ಹಿಂದೆ ಮಾಡಿದಲ್ಲಿ. ಅದರಲ್ಲಿ 15,000 ಎಕರೆ ಸಬ್ಮೆರ್ಜ್ ಆಗ್ತಾಯಿದೆ ನಾವಲ್ಲಿ, ಅಲ್ಲಿ ಕಂಟ್ರೋಲ್ ಲೆವೆಲ್ಸ್ ಪ್ರಕಾರ. ಅದಕ್ಕೂ 9 ಕೋಟಿ, ಅದಕ್ಕೆ 26 ಕೋಟಿ 9,000 ಕೋಟಿ, ಅದಕ್ಕೆ 9,600 ಕೋಟಿ ಲ್ಯಾಂಡ್ ಎಕ್ವಿಷನ್ ಆಗ್ತಾಯಿದೆ ಆಗಿನ ರೇಟ್ ಪ್ರಕಾರ, ಈಗಿನ ರೇಟ್ ಅಲ್ಲ. ಅವಾರ್ಡ್ ಆದರೆ 9,600 ಕೋಟಿ ಅದಕ್ಕೆ ಹೋಗ್ತದೆ. ಉಳಿದಂಥ 6,000 ಕೋಟಿ ಕನ್ಸ್ಟ್ರಕ್ಷನ್ ಆಫ್ ಕೆನಾಲು, ಬೆಳಂಜ್ ರಿಸರ್ವೇರ್ಗೆ ಆಗ್ತಾಯಿದೆ. ಸೊ ಇವೆರಡೂ ಸೇರಿ ಬೋರ್ಡಿಗೆ ಸಬ್ಮಿಟ್ ಮಾಡ್ಯಾರ ನಮ್ಮವರು. ಬೋರ್ಡ್ನಲ್ಲಿ 3 ಸ್ಟೇಟ್ ಸೆಕ್ರೆಟರೀಸ್ ಇರ್ತಾರೆ, ಅವರು ಡಿಸ್ಕಷನ್ ಆಗ್ಯದ. ಅವರು ಗೌರ್ಮೆಂಟಿಗೆ ರಿಫರ್ ಮಾಡಿದ್ದಾರೆ. ಅವರು ವಾಪಸ್ ಅವ್ರು ಕಾಮೆಂಟ್ಸ್ ಕೊಡಬೇಕು. ಈಗ ಅವರು ಆಂಧ್ರ ಪ್ರದೇಶದಲ್ಲಿ ಅಂದರೆ ಅನಫಿಷಿಯಲಿ ಹೇಳ್ತಾ ಇದ್ದೀನಿ ನಾನು ಯಾಕಂದರೆ ಆ ಮಿನಿಸ್ಟರ್ ಹತ್ರ, ತೆಲಂಗಾಣ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ ನಾನು ಅನಫಿಷಿಯಲಿ. ಆದಮೇಲೆ ನಮ್ಮ DCM ಅವರು ಏನು ನೆರವು ಸಚಿವರಿದ್ದಾರೆ, ಈಗ ಹೋಗಿ ಚಂದ್ರಬಾಬು ನಾಯ್ಡು ಹತ್ರ ಮತ್ತು ತೆಲಂಗಾಣ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡೋಣ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ. ತಂಗಡಿಯವರು, ನಾವು ಎಲ್ಲ MLAs ಎಲ್ಲ ಮಾತಾಡಿದ್ವಿ. ಯಾಕಂತೇಳಿದರೆ ಜಲಾಶಯದಿಂದ ಹೆಚ್ಚೆಚ್ಚು ನೀರು ಹರಿದು ಹೋದಾಗ ಅದು ಆಂಧ್ರ ಮತ್ತು ತೆಲಂಗಾಣ ರೈತರಿಗೆ ಮತ್ತು ಆ ಪ್ರದೇಶದ ನೀರಾವರಿಗೆ ಹೆಚ್ಚು ಅನುಕೂಲವಾಗ್ತಾಯಿದೆ. ಆದರೆ ಕರ್ನಾಟಕಕ್ಕೆ ಇದು ಅನ್ಯಾಯವಾಗ್ತಾ ಇದೆ ಅನ್ನುವಂತಿದೆ. ಈ ಕುರಿತು ಇತ್ತೀಚೆಗೆ ಏನು ಕೊಪ್ಪಳಕ್ಕೆ ಬಂದಿರುವಂಥ ಜಲಸಂಪನ್ಮೂಲ ಸಚಿವರಾಗಿರುವಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೇಳಿದಾಗ ಈಗಾಗಲೇ ಸಾಕಷ್ಟು ಬಾರಿ ನಾವು ಮನವಿ ಮಾಡ್ಕೊಂಡಿದ್ದೇವೆ, ಆದರೆ ಇಲ್ಲಿವರೆಗೂ ಅವರು ಸಮಯ ಕೊಟ್ಟಿಲ್ಲ ಅನ್ನುವಂಥ ಹೇಳಿಕೆ ಏನಿದೆ, ಇದು ಏನು 2 ಸರ್ಕಾರಗಳಿಗೆ ಅಂದರೆ ತೆಲಂಗಾಣ ಮತ್ತು ಆಂಧ್ರ ಸರ್ಕಾರಗಳಿಗೆ ಈ ಯೋಜನೆ ಆಗಬೇಕಾಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ. ಜೊತೆಗೆ ಇದು ಹೆಚ್ಚು ನೀರು ಜಲಾಶಯದ ಸಾಮರ್ಥ್ಯ ಕಮ್ಮಿಯಾಗಿ ಹೆಚ್ಚು ನೀರು ನದಿಯ ಮೂಲಕ ಹೋದರೆ ತಮಗೆ ಅನುಕೂಲವಾಗ್ತದೆ ಅನ್ನುವಂಥ ಅಭಿಪ್ರಾಯ ಇದೆ. 30 TMC ನೀರನ್ನ ಯಾವ ರೀತಿ ನವದೆ ಪ್ರಾಜೆಕ್ಟು ಬೇರೆ ಏನೋ ಮಾಡಬೇಕು ಅಂತೇಳಿ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಫಸ್ಟು ಈಗ ರಿಪೇರಿ ಮಾಡೋಂಥ ಕೆಲಸ ಮಾಡಿದ್ದೀವಿ. ಎಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿದ್ವಿ. ಆದಷ್ಟು ಜಲ್ದಿ ಆ ಗೇಟ್ಗಳನ್ನ ಮುಗಿಸೋಂಥ ಕೆಲಸ. ಒಂದು ಕಡೆ ಹಿಂದಿನ ಸರ್ಕಾರ ಮಾಡಿರುವಂಥ ಯೋಜನೆಯನ್ನು ಬೇಗನೆ ಮುಗಿಸಬೇಕಾಗಿದೆ. ಯಾಕಂತೇಳಿದರೆ ಇಲ್ಲಿ ರಾಜ್ಯದ ಹಿತಕ್ಕಾಗಿ ಒಟ್ಟು ಸುಮಾರು ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ 6 ಲಕ್ಷ ಎಕರೆ ನೀರು ಪ್ರದೇಶಕ್ಕೆ ಹೋಗಬೇಕಾಯಿತು. ಈಗ ಕೇವಲ ಪೋತ್ನಾಳವರೆಗೆ ಮಾತ್ರ ಅದು ಸಂಪೂರ್ಣವಾಗಿ ಕಾಲುವೆ ಮುಖಾಂತರ ಇರುತ್ತೆ. ಮುಂದಿನ ಭಾಗದಲ್ಲಿ ಅದು ನೀರು ಬಂತು ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದು ನಿಂತಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದನ್ನು ಹೆಚ್ಚು 2 ಸರ್ಕಾರಗಳೊಂದಿಗೆ ಬೇಗ ಮಾತುಕತೆ ಮಾಡಬೇಕಾಯಿತು ಒಂದು ಕಡೆಯಾಗಿದೆ. ಇಲ್ಲವೇ ಕೇಂದ್ರ ಸರ್ಕಾರ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಂಡು
ಮೂರು ರಾಜ್ಯಗಳ ಮಧ್ಯಸ್ಥಿಕೆಯನ್ನು ವಹಿಸಿ ಇದಕ್ಕೆ ಸಮಾನಾಂತರ ಜಲಾಶಯದ ನೀರು ಬಳಕೆ ಬಗ್ಗೆ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ, ತೀರಾ ಅನಿವಾರ್ಯವಾಗಿದೆ. ಜೊತೆಗೆ ಈಗೇನು ತುಂಗಭದ್ರಾ ಜಲಾಶಯದಲ್ಲಿ ಈ ಬಾರಿ ಏನು ಅಪಾರ ಪ್ರಮಾಣದ ನೀರು ಹರಿದು ಹೋಯಿತು, ಈ ನೀರು ಆಂಧ್ರ ಮತ್ತು ತೆಲಂಗಾಣಕ್ಕೆ ಅನುಕೂಲವಾಗಿರುವಂಥದ್ದು ಇದರಲ್ಲಿ ರಾಜ್ಯಕ್ಕೆ ಒಂದು ಕಡೆ ರಾಜ್ಯದಿಂದ ಹರಿದು ಹೋಗೋ ನೀರು ಬಳಕೆ ಮಾಡಲು ಸಹ ಆಗದಷ್ಟು ಇಲ್ಲಿ ಅಸಮರ್ಥತೆ ಉಂಟು ಆಗಿರುವುದಕ್ಕೆ ರೈತರು ಸಹ ಆಕ್ರೋಶ ವ್ಯಕ್ತಪಡಿಸ್ತಾರೆ ಮತ್ತು ವಿರೋಧ ಪಕ್ಷಗಳು ಸಹ ಈ ಇರುವಂಥ ನೀರನ್ನು ಬಳಕೆಗೆ ರಾಜ್ಯ ಸರ್ಕಾರ ಒಂದಿಷ್ಟು ನಿರ್ಲಕ್ಷ್ಯ ವಹಿಸಿದೆ ಅನ್ನುವಂಥ ಆರೋಪ ಮಾಡ್ತಾರೆ. ಅಲ್ಲ ರೀ, ಏನು ಬೇಲಿ ಎದ್ದು ಹೊಲ ಮೇಯ್ದಂತಂತೆ ಹಿಂದಕ್ಕೆ ತಾವೇ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ. ಇವತ್ತು 30 TMC ಹೂಳು ತುಂಬ್ಕೊಂಡಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ ಇದರಲ್ಲಿ ಅದನ್ನು 80 TMC ನಿಲ್ಲಿಸಿಬಿಟ್ಟು 130 TMC ನೀರಿಗಾಗಲೇ ಆಂಧ್ರಕ್ಕೆ ಕೊಟ್ಟರು. ಅವ್ರಿಗೆ ಅದೇ ಬೇಕಾಗಿರೋದು ಆಂಧ್ರದವ್ರಿಗೆ. ಇದನ್ನು ಮುಂದುವರಿಸಬಾರ್ದನ್ನೋ ಸಲುವಾಗಿಯೇ ಅವರು ಆ ನವಲಿ ಜಲಾಶಯನ ಇಂಪ್ಲಿಮೆಂಟ್ ಮಾಡದೇ ಇರೋಕ್ಕಾರ ರಾಜ್ಯ ಸರ್ಕಾರ ಮಾಡಬೇಕು, ಹಿತಾಸಕ್ತಿ ತೋರಿಸ್ಬೇಕು. ನವಲಿ ಜಲಾಶಯ ಈಗ ಇಷ್ಟು TMC 130 TMC ಬಿಡೋ ಬದಲು ಕೊಳೆಯ ಮೂಲಕಗಳೆಲ್ಲ ರೆಡಿಯಾಗಿದೆ. ಒಬ್ಬ ರೈತ ಕಷ್ಟ ತೋಡ್ಕೊಂಡಿದ್ದಾನೆ. ಇವತ್ತು ಯಾಕೆ ಕೆರೆ ತುಂಬಿಸಕ್ಕಂಥ ಯೋಜನೆ ಮಾಡಲಿಲ್ಲ? ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ಕಣ್ಣೋರ್ಸ ನೀತಿ. ಇವರು ಬೇರೆ ರಾಜ್ಯ ಸರ್ಕಾರದ ಹಿತಾಸಕ್ತಿ ಅಂತ ಹೇಳ್ತೀನಿ ನಾನು. ಯಾಕೆ ಮಾಡಬಾರ್ದು? ಅವ್ರದ್ದೇ ಸರ್ಕಾರ ಇದೆ. ಈ ಆರೋಪ ಮತ್ತು ಏನೇ ರಾಜಕೀಯ ಇರಲಿ, ರೈತರಿಗೆ ಅನುಕೂಲವಾಗುವಂಥ ಯೋಜನೆಗಳೇ ಬೇಗನೆ ಆಗಲಿ ಅನ್ನೋದು ಇಲ್ಲಿ ಜನರ ಆಶಯವಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.